ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ಸೀರೆ ಕುಚ್ಚುಗಳನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ಡಿಸೈನ್ಗಳನ್ನು ನೀವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಅಷ್ಟು ಸುಲಭವಾಗಿರೋ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಒಂದೇ ದಿನದಲ್ಲಿ 1,000ದಿಂದ 1,500ವರೆಗೂ ನಾವು ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಈ ಥರ ಡಿಸೈನ್ಗಳನ್ನು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ, ಫಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಅದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಫಸ್ಟ್ ಡಿಸೈನ್ಗೆ ನಾನು ಈ ಥರ 6 ಎಳೆ ದಾರದಲ್ಲಿ ಮೊದಲೇ ಬೀಡ್ಸ್ಗಳನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಯಾವ ಥರ ಪೋಣಿಸ್ಬೇಕಂತ ನಾನು ಮೊದಲೆಲ್ಲ 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಿದ್ದರೆ ಚೆಕ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಒಂದು ಲಾಕ್ನ ಮಾಡಿ ಇಲ್ಲಿಂದ 1 ಚೈನ್ 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಮೇಲೆ ತರಬೇಕು. ತಂದು 2 ದಾರನ ಒಂದು ಮಾಡಬೇಕು. ನೆಕ್ಸ್ಟ್ 2 ದಾರನ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿದ್ನಲ್ಲ, ಅದನ್ನು ಕೂಡ ನಾನು ಡಬಲ್ ಕ್ರೋಶೆ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ಇವಾಗ ನೋಡಿ, ಪೋಣಿಸಿ ಇಟ್ಕೊಂಡಿರೋ ಬೀಡನ್ನ ಈ ಥರ ಮಾಡ್ಕೋಬೇಕು. ಜರುಗಿಸ್ಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. ಆಮೇಲೆ ಈ ಬೀಡನ್ನ ಮುಂದ್ಗಡೆ ಬರೋ ಥರ ಮಾಡಿಕೊಂಡು 2 ದಾರನ ಒಂದು ಮಾಡಬೇಕು. ನೆಕ್ಸ್ಟ್ 2 ದಾರನ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಬೀಡ್ಸ್ ಆದಮೇಲೆ 3 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ನೋಡಿ, ಬೀಡ್ಸ್ ಆದಮೇಲೆ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕ್ತೀನಿ. ಈ 2 ಚೈನ್ಸ್ ಕೂಡ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡೆ. ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ. 4 ಚೈನ್ಸ್, 1 2 3 4 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡಿ ನೆಕ್ಸ್ಟ್ 2 ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ನೋಡಿ, ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ 3 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಮೊದಲು 3 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಆಮೇಲೆ ಪೋಣಿಸಿ ಇಟ್ಕೊಂಡಿರೋ ಬೀಡನ್ನ ಜರುಗಿಸ್ಕೋಬೇಕು ಈ ಕಡೆ. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗತ್ತೆ. ಈ ಬೀಡನ್ನ ಈ ಥರ ಮುಂದ್ಗಡೆ ಮಾಡ್ಕೋಬೇಕು ಬರೋ ಥರ. ಬೀಡ್ ಹಾಕಿದ ಮೇಲೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಬೀಡ್ ಹಾಕಿದ ಮೇಲೆ 3 ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಇದು ತುಂಬಾ ನೀಟಾಗಿ ಬರುತ್ತೆ. ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ. 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಫುಲ್ ಸ್ಯಾರಿ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿದೆ ಡಿಸೈನ್ ಕೂಡ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಓಕೆ, ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ನಾನು ಫುಲ್ ಹಾಕಿ ತೋರಿಸ್ತೀನಿ ನೋಡಿ. ಓಕೆ, ನೋಡಿ, ನಾನು ಈ ಥರ 5 ಆರ್ಚ್ಗಳನ್ನು ಹಾಕಿ ತೋರಿಸ್ತಾ ಇದ್ದೇನೆ. ನೀವು ಸಾರಿಗೆ ಹಾಕ್ತಿದ್ರೆ ಫುಲ್ ಕಂಟಿನ್ಯೂ ಮಾಡಿ. ಇಲ್ಲಿ ಕುಚ್ಚುಗಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೀವು ಟ್ರೈ ಮಾಡ್ತಿದ್ರೆ ಸ್ವಲ್ಪ ಹಾಕಿ ಟ್ರೈ ಮಾಡಿದರೆ ಬೆಟರು. ಎಂಡಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಓಕೆ, ನೋಡಿ, ಈ ಥರ ಫಿಟ್ಟಾಗಿ ಎಳ್ಕೋಬೇಕು. ಇವಾಗ ಕುಚ್ಚಾಕಿ ತೋರಿಸ್ತೀನಿ.
ಓಕೆ, ಇದಕ್ಕೆ ನಾನು 137 ಕುಚ್ಚನ್ನ ಹಾಕಿದ್ದೀನಿ. ಫೋಲ್ಡ್ ಮಾಡಿದ್ರೆ 260 ಆಗುತ್ತೆ. ಈ ಡಿಸೈನ್ಗೆ 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಡಿಸೈನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ವಿಡಿಯೋನ. ಈ ಡಿಸೈನ್ ಕೂಡ ತುಂಬ ಕ್ಯೂಟ್ ಆಗಿದೆ, ಬೇಗನೆ ಹಾಕೋಬೋದು. ಬಿಗಿನರ್ಸ್ ಕೂಡ ಬೇಗನೆ ಕಲಿಬೋದು ಈ ಡಿಸೈನ್ನ. ಓಕೆ, ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಡಿಸೈನ್ಗೆ ನಾನು ಈ ಥರ ರೌಂಡ್ ಮೇಲ್ಗಡೆ ಕಟ್ ಬಂದಿರುತ್ತೆ ಲೈನು, ಹಾಗೆ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್, 2 ಥರದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ 10 ನಂಬರ್ ನೀಡಲ್, ಎಲ್ಲ ಡಿಸೈನ್ಗೂ ಇದೇ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ನಾನು 6 ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಲಾಕ್. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಕಂಟಿನ್ಯೂ. ಟೋಟಲ್ 5 ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್, 4 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಲಾಕ್, ಸ್ಟ್ರೈಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 4 ಚೈನ್ಸ್, ಸ್ಟ್ರೈಟಾಗಿಟ್ಟು ಒಂದು ಲಾಕ್, 4 ಚೈನ್, 1 ಬೀಡು ಮತ್ತು 4 ಚೈನ್. ಇವಾಗ 3 ಚೈನ್ ಹಾಕ್ತಿದ್ದೀನಿ. 3 ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ. ಇವಾಗ 6 ಚೈನ್ಸ್ ಹಾಕ್ತೀನಿ ನಾನು. 6 ಚೈನ್ಸ್ ಹಾಕಿ ಸ್ಟ್ರೈಟಾಗಿಲ್ಲ ಒಳಗಡೆ ಲಾಕ್ ಮಾಡ್ತಿದ್ದೀನಿ. 4 ಚೈನ್ ಲಾಕ್ಗೆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಯು ಶೇಪಲ್ಲಿ ಬರಬೇಕು ಆರ್ಚ್ ಹಾಕಲಿಕ್ಕೆ. ನೋಡಿ ಈ ಥರ. ಇವಾಗ ಮತ್ತೆ 3 ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್. ಇದು ಡಿಸೈನ್ ಕೂಡ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಇವಾಗ ಮತ್ತೆ 4 ಚೈನ್ಸ್ ಹಾಕ್ತಿದ್ದೀನಿ. ಸ್ಟ್ರೈಟಾಗಿಟ್ಟು ಒಂದು ಲಾಕ್ ಮಾಡ್ಕೋತೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್, ಸ್ಟ್ರೈಟಾಗಿಟ್ಟು ಸೀರೆಗೆ ಒಂದು ಲಾಕು, ಆಮೇಲೆ ಮತ್ತೆ 4 ಚೈನ್ಸ್, ಇದು ಆರ್ಚ್ ಹಾಕಲಿಕ್ಕೆ ಯು ಶೇಪಲ್ಲಿ ಬಂದಿರೋದು. ಇವಾಗ ಮತ್ತೆ 3 ಚೈನ್ನ ಹಾಕ್ತಿದ್ದೀನಿ. ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ. ಇವಾಗ ಮತ್ತೆ 6 ಚೈನ್ಸ್, 6 ಚೈನ್ಸ್ ಹಾಕಿ 4 ಚೈನ್ ಗ್ಯಾಪ್ಗೆ ಒಳಗಡೆ ಲಾಕ್ ಮಾಡ್ಕೋತೀನಿ. ಯು ಶೇಪಲ್ಲಿ ಬರಬೇಕು, ಅಂದರೆ ಆರ್ಚ್ ಕೂಡ ನೀಟಾಗಿ ಬರುತ್ತೆ. 6 ಚೈನ್ ಆದಮೇಲೆ 3 ಚೈನ್, ಸ್ಟ್ರೈಟಾಗಿಟ್ಟು ಒಂದು ಲಾಕ್, ಆಮೇಲೆ ಮತ್ತೆ 4 ಚೈನ್, ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ. ಇದಾದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಹಾಕಿ ಮತ್ತೆ 4 ಚೈನ್ನ ಹಾಕ್ಕೋತೀನಿ. ಬೀಡ್ ಲಾಕ್, ಸ್ಟ್ರೈಟಾಗಿಟ್ಟು ಒಂದು ಲಾಕ್ ಮಾಡ್ತೀನಿ. ಇವಾಗ ಮತ್ತೆ 4 ಚೈನ್, ಬೀಡನ್ನ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಎಂಡಲ್ಲಿ 4 ಚೈನ್ನ ಹಾಕ್ತಿದ್ದೀನಿ. ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡಿಕೊಂಡು, ನೋಡಿ ಫ್ರೆಂಡ್ಸ್ ಬೇಸ್ ಲೈನ್ ಅರ್ಥ ಆಯಿತು ಅನ್ಕೋತೀನಿ. ಬೀಡ್ ಅಕ್ಕಪಕ್ಕ 4 ಚೈನ್ಸು, 6 ಚೈನ್ ಅಕ್ಕಪಕ್ಕ 3 ಚೈನ್ಸು, ಇಷ್ಟು ತಿಳ್ಕೊಂಡ್ರೆ ಸಾಕು, ಕನ್ಫ್ಯೂಷನ್ ಬೇಡ. ಇದೇ ಥರ ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ. ಎಂಡಲ್ಲಿ 2 ಅಥವಾ 3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಓಕೆ, ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಮೇಲೆ ಫಿಟ್ಟಾಗಿ ಎಳೆಯಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಲಾಕ್, ಆಮೇಲೆ 4 ಚೈನ್ಸ್, 4 ಚೈನ್ ಲಾಕ್ ಮೇಲೆ 1 ಲಾಕ್. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು 4 ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ಸ್ನ ಈ ಥರ ನೀಡಲ್ನಲ್ಲಿ ಹಾಕಿ ಒಟ್ಟಿಗೆ ಈ ಥ್ರೆಡ್ಗೆ ಪಾಸ್ ಮಾಡಬೇಕು. ನಿಮಗೆ ಈ ಥರ ಬಂದಿಲ್ಲ ಅಂದರೆ ಒಂದೊಂದೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೆಕ್ಸ್ಟ್ ಬೀಡ್ ಪಕ್ಕ ಬೀಡ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ 1 ಲಾಕ್ನ ತಗೋತೀನಿ. ಓಕೆ, ನೋಡಿ ಈ ಥರ ಬಂದಿದೆ ಬೀಡ್ ಕೆಳಗಡೆ. ಇವಾಗ 4 ಚೈನ್ಸ್, ಸ್ಟ್ರೇಟಾಗಿಟ್ಟು 4 ಚೈನ್ ಲಾಕ್ ಮೇಲೆ 1 ಲಾಕ್. ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಕೆಳಗಡೆ ಯೂಸ್ ಮಾಡಿದ್ನಲ್ಲ ಅದೇ ಬೀಡ್ಸ್, ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಯು ಶೇಪಲ್ಲಿ ಬರೋ ಥರ 6 ಚೈನ್ ಹಾಕಿದ್ವಲ್ಲ, ಅಲ್ಲಿ ಹೋಗಿ ನೀಡಲ್ನ ಹಾಕಿ ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ, ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಓಕೆ, ಈ ಗ್ಯಾಪ್ ಫಿಲ್ ಆಗೋವರೆಗೂ ನಾವು ಹಾಕ್ಕೋಬೇಕು. ನೋಡಿ, ಫುಲ್ ಕಂಪ್ಲೀಟ್ ಆಗಿದೆ. ಈ ಗ್ಯಾಪ್ಗೆ ನಾನು 8 ಬೀಡ್ಗಳನ್ನು ಯೂಸ್ ಮಾಡಿದ್ದೀನಿ. ತುಂಬಾ ನೀಟಾಗಿ ಬಂದಿದೆ ಡಿಸೈನು. ನೆಕ್ಸ್ಟ್ ಇದನ್ನು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ನೋಡಿ, ಇಲ್ಲಿಂದ ಮತ್ತೆ 4 ಚೈನ್ಸ್, ಬೀಡ್ ಪಕ್ಕ ಇಲ್ಲಿ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿ ಲಾಕು, ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ 4 ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ನೀಡಲ್ಲಿಂದ ಥ್ರೆಡ್ಗೆ ಈ ಥರ ನಿಧಾನಕ್ಕೆ ಪಾಸ್ ಮಾಡಿ ಇದನ್ನು ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೆ 1 ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ಥರ ಬಂದಿದೆ ಆರ್ಚ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಡಿಸೈನು ಕಂಪ್ಲೀಟ್ ಆದಮೇಲೆ ಲುಕ್ಕು ಕೂಡ ತುಂಬ ನೀಟಾಗಿ ಬಂದಿದೆ. ಇವಾಗ ಮತ್ತೆ 4 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 8 ಬೀಡ್ಗಳನ್ನು ಹಾಕಿ ತೋರಿಸ್ತೀನಿ. ನೋಡಿ ಬೀಡ್ಗಳು ಹಾಕಿದ ಮೇಲೆ ಈ ಥರ ಕಾಣಿಸ್ತಿದೆ. ಇದನ್ನು 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 3 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ನೆಕ್ಸ್ಟ್ 4 ಚೈನು ಬೀಡ್ ಕೆಳಗಡೆ ಬೀಡ್ಸು ಇದೇ ಥರ ಕಂಟಿನ್ಯೂ ಮಾಡಿ. ಓಕೆ, ನೋಡಿ ಕಂಟಿನ್ಯೂ ಮಾಡಿದ್ದೀನಿ. ಬೀಡ್ ಕೆಳಗಡೆ 4 ಬೀಡ್ಸು, ಎಂಡಲ್ಲಿ 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ 1 ಲಾಕ್ನ ತಗೋತೀನಿ. ಆಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ವೆರಿ ಕ್ಯೂಟ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ನಿಮ್ಮ ಸ್ಯಾರಿಗೂ ಕೂಡ ಹಾಕಿ ನೋಡಿ. ಇಲ್ಲಿ ಕೊಚ್ಚುಗಳನ್ನು ಹಾಕ್ಕೊಳ್ಳೋಣ. ನಾನು ಡಬಲ್ ಕಲರ್ ಕೊಚ್ಚನ್ನ ಹಾಕಿದ್ದೀನಿ. ನೋಡಿ, ಫೈನಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ಗೆ 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಡಿಸೈನ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಹಾಗೆ ನೋಡ್ತಾ ಇರಿ. ಇದು ಸೆಕೆಂಡ್ ಡಿಸೈನು. ಇವಾಗ ಥರ್ಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ.
ಓಕೆ. ನೆಕ್ಸ್ಟ್ ಈ ಡಿಸೈನ್ಗೆ ನಾನು ಈ ಥರ ರಿಂಗ್ ಬೀಡ್ಸ್ ಹಾಗೆ ಗೋಲ್ಡ್ ಕಲರ್ ಬೀಡ್ಸ್ನ, ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಈ ಬೀಡ್ಸ್ಗಳನ್ನು ಯೂಸ್ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂತಹ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಇದು ಕೂಡ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಇದಕ್ಕೆ ನಾನು 6 ಎಳೆ ದಾರನ ಈ ಥರ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಥರ್ಡ್ ಡಿಸೈನ್ ಇದು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಇವಾಗ 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಬೇಕು, ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಿದ್ದೀನಿ. ಫಸ್ಟಿಗೆ 2 ಚೈನ್ಸ್ ಹಾಕಿದ್ವಲ್ಲ, ಅದನ್ನು ಕೂಡ ಕೌಂಟ್ ಮಾಡಿ 6 ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಅದನ್ನು ಸೇರಿ 6 ಡಬಲ್ ಕ್ರೋಶೆ, 2 ಚೈನ್ಸ್ ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ 4 ಚೈನ್ಸ್ ಹಾಕ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೈಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಬೇಕು. ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶೆ ಕಂಬ ಮಾಡಿದ್ನಲ್ಲ, ಅದೇ ಥರ ಪಕ್ಕದಲ್ಲೇ ಬರಲಿ. ದೂರ ಆದರೆ ನೀಟ್ ಕಾಣಿಸಲ್ಲ ಫ್ರೆಂಡ್ಸ್. ಒಂದರ ಪಕ್ಕ ಒಂದು ಹಾಕ್ಕೋಬೇಕು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ ನೋಡಿ, ರಿಂಗ್ ಬೀಡನ್ನ ಯೂಸ್ ಮಾಡ್ಕೊಳ್ಳೋಣ. ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ಲೆಫ್ಟ್ ಹ್ಯಾಂಡಲ್ಲಿ ಈ ರಿಂಗ್ ಬೀಡನ್ನ ಇಟ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಈ ಥ್ರೆಡ್ನ ಮೇಲೆ ತರಬೇಕು. ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ಅರ್ಥ ಆಯಿತು ಅನ್ಕೋತೀನಿ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಥ್ರೆಡ್ನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ತೋರಿಸಿದ್ನಲ್ಲ, ಆ ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ ನೋಡಿ, ಬೀಡನ್ನ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಇವಾಗ ಬೀಡ್ ಹಾಕ್ತೇನೆ, ಒಂದು ಡಬಲ್ ಕ್ರೋಶೆ ಕಂಬ ರಿಂಗ್ ಬೀಡ್ ಒಳಗಡೆ. ಮತ್ತು ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ, ನೀಡಲ್ನಲ್ಲಿ 2 ಬೀಡ್ಗಳನ್ನು ತೊಗೊಂಡಿದ್ದೀನಿ. ನಾನು ಥ್ರೆಡ್ಗೆ 1 ಬೀಡನ್ನ ಮಾತ್ರ ಪಾಸ್ ಮಾಡ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಬೀಡ್ ಹಾಕ್ದೇನೆ ಒಂದು ಡಬಲ್ ಕ್ರೋಶೆ ಕಂಬ. ಓಕೆ, ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಇವಾಗ ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ನೀಡಲಿಂದ ಥ್ರೆಡ್ಗೆ ಬೀಡ್ಗಳನ್ನು ಪಾಸ್ ಮಾಡಬೇಕು. ಈ ಬೀಡನ್ನ, ಒಂದು ಬೀಡನ್ನ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ನಾನು 5 ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಬೀಡ್ಗಳು ಬೇಡ ಅಂದರೆ ಹಾಗೆ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಮಿಡಲ್ನಲ್ಲಿ ಒಂದು ಬರೋ ಥರ ಕೂಡ ಮಾಡ್ಕೋಬೋದು. ಬೀಡ್ ಪೂರ್ತಿ ಬೇಡ ನಮಗೆ ಅಂದರೆ ಹಾಗೆ ಕೂಡ ಡಬಲ್ ಕ್ರೋಶನ ಮಾಡಿಕೊಂಡು ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೋಬೋದು. ಬೀಡ್ಗಳು ಬೇಡ ಅಂದರೆ ಸ್ಮಾಲ್ ಬೀಡ್ಸು. ಓಕೆ, ಈ ಥರ ಬಂತು. ಹಾಫ್ ಮೂನ್ ಥರ ಕಾಣಿಸ್ತಿದೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಡಿಸೈನು. 5 ಬೀಡ್ಗಳನ್ನು ಯೂಸ್ ಮಾಡಿದ್ದೀನಿ. ಈಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಟು ಸೀರೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1
ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. ಆರು ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಿದ್ದೀನಿ ಇದೇ ಥರ. ಓಕೆ, ಇವಾಗ ನೆಕ್ಸ್ಟು 4 ಚೈನ್ಸ್ ಹಾಕ್ಕೋತೀನಿ. 4 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಬೇಕು. 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ ರಿಂಗ್ ಬೀಡನ್ನ ಯೂಸ್ ಮಾಡೋಣ. ಇವಾಗ ಹರ್ಚ್ ಹಾಕೋಣ. ರಿಂಗ್ ಬೀಡ್ಗೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡಿ, ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ ಒಂದು 2ರಲ್ಲಿ ಒಂದು, ಆಮೇಲೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬ. ಈಗ ಬೀಡ್ ಹಾಕ್ದೇ ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ ಸೇಮ್ ಇದೇ ಥರ 5 ಬೀಡ್ಗಳನ್ನು ಹಾಕಿ ತೋರಿಸ್ತೀನಿ ನೋಡಿ. ಓಕೆ, ನೋಡಿ ಈ ಥರ ಬಂದಿದೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಹೊಚ್ಕೊಂತು ಅದು. ನೋಡಿ, ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಮತ್ತು ಸೀರೆಗೆ ಸಾರಿ ಫ್ರೆಂಡ್ಸ್, ಇನ್ನೊಂದು ಡಬಲ್ ಕ್ರೋಶೆ ಕಂಬ ಹಾಕಬೇಕಿತ್ತು. ಈ ಥರ ಎಕ್ಸ್ಟ್ರಾ ಥ್ರೆಡ್ ಬಂದಿದ್ದರೆ ಗಂಟೆ ಥರ ಅದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಇಲ್ಲಿಂದ 4 ಚೈನ್ಸ್ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ. ಓಕೆ, ನೋಡಿ ಈ ಥರ ಬಂದಿದೆ ಡಿಸೈನು. ಇವಾಗ ಎಂಡಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಈ ಥರ ಫಿಟ್ಟಾಗಿ ಎಳ್ಕೋಬೇಕು ಥ್ರೆಡ್ನ ಮೇಲೆ. ಓಕೆ, ಕಂಪ್ಲೀಟ್ ಆಗಿದೆ ಡಿಸೈನು. ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಅಲ್ಲಿ ಕುಚ್ಚುಗಳನ್ನು ಹಾಕ್ಕೋಬೇಕು. ಕುಚ್ಚು ಹಾಕಿ ತೋರಿಸ್ತೀನಿ. ಇದಕ್ಕೆ ನಾನು 140 ಎಳೆ ಕುಚ್ಚಿನ ಹಾಕಿದ್ದೀನಿ. ಫೋಲ್ಡ್ ಮಾಡಿದರೆ 280 ಆಗುತ್ತೆ. ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಒಂದು ಸ್ಟೆಪ್ಪಲ್ಲಿ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಡಿಸೈನ್. ಓಕೆ, ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಡಿಸೈನ್. ಇದಕ್ಕೆ ನಾನು 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಸೀರೆಯ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಪಕ್ಕದಲ್ಲೇ ಮತ್ತೊಂದು ಲಾಕ್, 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋತೀನಿ. 6 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ. ಮತ್ತು ಮತ್ತೊಂದು ಲಾಕ್ ಪಕ್ಕದಲ್ಲಿ 2 ಟೈಮ್ಸ್ ಲಾಕ್. ಸ್ವಲ್ಪ ಇಲ್ಲಿ ಜಾಸ್ತಿ ಕಾಣಿಸ್ತಿದೆ ಲಾಕ್ ಮಾಡಿರೋದು, ಯಾಕಂದರೆ ಇಲ್ಲಿ ಪೀಕೋ ಮಾಡುವಾಗ ಸ್ವಲ್ಪ ಅಗಲವಾಗಿ ಮಾಡಿದ್ದಾರೆ. ಹಾಗಾಗಿ
ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನ ಲಾಕ್ ಮಾಡಬೇಕು. ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ. ಸೀರೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಲಾಕ್, 2 ಟೈಮ್ಸ್ ಲಾಕ್. ಇವಾಗ ಮತ್ತೆ 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಒಂದು ಲಾಕ್, ಪಕ್ಕದಲ್ಲೇ ಮತ್ತೊಂದು ಲಾಕ್. ಈ ಡಿಸೈನ್ ಕೂಡ ತುಂಬ ಈಸಿ ಆಗಿದೆ. ಇದನ್ನು ಕೂಡ ನಾವು 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇವತ್ತು ತೋರಿಸಿರೋ ಡಿಸೈನ್ ಈ 5 ಡಿಸೈನ್ಗಳನ್ನು ನಾವು 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ಒಂದೇ ದಿನದಲ್ಲಿ ಈ 5 ಡಿಸೈನ್ಗಳನ್ನು ನಾವು ಕಂಪ್ಲೀಟ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಹಾಕಿ ನೋಡಿ. ಓಕೆ, ನೆಕ್ಸ್ಟ್ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಒಂದು ಸಾರಿ ಲಾಕ್ ಮಾಡ್ತಿದ್ದೀನಿ. ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್, 2 ಟೈಮ್ಸ್ ಲಾಕ್. ಪ್ರತಿ ಸರಿ ನಾನು 2 ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ. ಓಕೆ, ಮತ್ತೆ 6 ಚೈನ್. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ನ ಮಾಡ್ತೀನಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್, ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್. ಓಕೆ, ಮತ್ತು 2 ಟೈಮ್ಸ್ ಇಲ್ಲೂ ಕೂಡ ಲಾಕು. ನಾನು ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಿದ್ದೀನಿ. ನೀವು ಕೂಡ ಸ್ಯಾರಿಗೆ ಹಾಕ್ತಿದ್ರಿ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. ಇದೇ ಥರ ನಾನು ಹಾಕಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಗಿದೆ ಫುಲ್ ಸ್ಯಾರಿ. ಓಕೆ, ಪ್ರತಿ ಸರಿನೂ ಕೂಡ ನಾನು 2 ಟೈಮ್ಸ್ ಲಾಕು, 6 ಚೈನು, ಬೀಡು. ಎಂಡಲ್ಲಿ ಕೂಡ 6 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಹಾಗೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಥ್ರೆಡ್ನ ಈ ಥರ ಫಿಟ್ಟಾಗಿ ಎಳ್ಕೋಬೇಕು ಮೇಲ್ಗಡೆ. ಓಕೆ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ನೋಡಿ. ಇದಕ್ಕೆ ನೋಡಿ ಕುಚ್ಚುಗಳನ್ನು ಹಾಕಲಿಕ್ಕೆ ನಾನು 167 ಕುಚ್ಚನ್ನ ತಗೊಂಡಿದ್ದೀನಿ. ಫೋಲ್ಡ್ ಮಾಡಿದರೆ 320 ಆಗುತ್ತೆ. 2 ಥರದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಬಲ್ ಕಲರ್, ಒಂದು ಬಾಡಿ ಕಲರ್ ಹಾಗೆ ಪಲ್ಲು ಕಲರ್, ಒಂದು ಕುಚ್ಚು. ಓಕೆ ಫ್ರೆಂಡ್ಸ್, ಕುಚ್ಚು ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸ್ತಿದೆ. 157 ಕುಚ್ಚನ್ನ ಹಾಕಿದ್ದೀನಿ. ಫೋಲ್ಡ್ ಮಾಡಿದರೆ 300 ಆಗುತ್ತೆ ಕುಚ್ಚು. ಈ ಡಿಸೈನ್ ಕೂಡ ನಾವು 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಈ ಡಿಸೈನ್ಗೆ 200ಇಂದ 250ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ ಕೂಡ ಸಿಂಪಲ್ ಆಗಿದೆ. ಹಾಗೆ ಕಂಟಿನ್ಯೂ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟ್ ಡಿಸೈನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಚೈನ್ಗಳನ್ನು ಹಾಕಿಟ್ಟಿದ್ದೀನಿ. ಇದು ಇಲ್ಕಲ್ ಸ್ಯಾರಿ. ಇದಕ್ಕೆ ಚೈನ್ಸ್ಗಳನ್ನು ಹಾಕಿದ್ದೀನಿ ಆಲ್ರೆಡಿ. ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ. ಓನ್ಲಿ ಬೇಬಿ ಕುಚ್ಚು ಬರುತ್ತೆ, ಹಾಗಾಗಿ ಚೈನ್ಗಳನ್ನು ಮೊದಲೇ ಹಾಕಿ ನಿಮ್ಗೆ ತೋರಿಸ್ತಿದ್ದೆ. ರೆಡ್ ಆಗಿ ಗೋಲ್ಡ್ ಕಲರ್ ಕುಚ್ಚುಗಳನ್ನು ಹಾಕ್ತಿದ್ದೀನಿ ಇದಕ್ಕೆ. ಓಕೆ, ನೋಡಿ ಕುಚ್ಚುಗಳನ್ನು ಹಾಕಿದ್ದೀನಿ. 160 ಎಳೆನ ತೊಗೊಂಡಿದ್ದೀನಿ ಕುಚ್ಚು ಹಾಕಲಿಕ್ಕೆ. ಫೋಲ್ಡ್ ಮಾಡಿದರೆ 320 ಆಗುತ್ತೆ. ಈ 5 ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗಳು ಹೇಗಿದ್ದಾವೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಈ 5 ಡಿಸೈನ್ಗಳು ತುಂಬ ಸಿಂಪಲ್ ಆಗಿದೆ. 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಒಂದೇ ದಿನದಲ್ಲಿ ಕೂಡ ಹಾಕ್ಕೋಬೋದು. 1000ಇಂದ 1500ವರೆಗೂ ನಾವು ಅರ್ನ್ ಮಾಡ್ಬೋದು ಮನೆಯಲ್ಲೇ ಕುಳಿತು ಫ್ರೆಂಡ್ಸ್.
ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.